ವೈಕುಂಠ ಏಕಾದಶಿ ಡಿಸೆಂಬರ್ 30 ಮಂಗಳವಾರ 7:50ರಿಂದ ಪ್ರಾರಂಭವಾಗಿ ಮತ್ತು ಡಿಸೆಂಬರ್ 31 ಬುಧವಾರ 5ಕ್ಕೆ ಮುಕ್ತಾಯವಾಗುತ್ತದೆ. ಇದು ಬಹಳ ಅದೃಷ್ಟವನ್ನು ತರುವ ಏಕಾದಶಿ ಆಗಿದೆ. ಪ್ರತಿಯೊಬ್ಬರೂ ಮಿಸ್ ಮಾಡದೆ ಉಪವಾಸ ಮಾಡಿ ಏಕಾದಶಿ ಆಚರಿಸಿದರೆ 24 ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯಫಲ ಲಭಿಸುತ್ತದೆ. ಈ ಏಕಾದಶಿ ಸ್ವರ್ಗದ ಬಾಗಿಲು ತೆಗೆಯುವ ಅತ್ಯಂತ ಶ್ರೇಷ್ಠವಾದ ಸುದಿನ. ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ. ಈ ದಿನ ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲವಾದರೆ ಹಾಲು, ಹಣ್ಣು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿದರೂ ಪುಣ್ಯಫಲ ಸಿಗುತ್ತದೆ. ವೈಕುಂಠ ಏಕಾದಶಿ ಅತ್ಯಂತ ಶುಭ ದಿನವಾಗಿದ್ದು ಅದು ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಲು ಪೂಜಾ ಸಾಮಗ್ರಿಗಳನ್ನು ಮತ್ತು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ತರುವುದು ವಾಡಿಕೆ. ವೈಕುಂಠ ಏಕಾದಶಿ ದಿನ ಮುಖ್ಯವಾಗಿ ಈ ಕೆಳಗಿನವುಗಳನ್ನು ತರಬಹುದು. 1. ಪೂಜಾ ಸಾಮಗ್ರಿಗಳು. ತುಳಸಿ ದಳ. ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು. ಏಕಾದಶಿಯ ದಿನ ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು ಎಂಬ ನಿಯಮವಿರುವುದರಿಂದ ಒಂದು ದಿನ ಮುಂಚಿತವಾಗಿಯೇ ತುಳಸಿಯನ್ನು ತಂದು ಅಥವಾ ಎಲೆಗಳನ್ನು ಕಿತ್ತಿಟ್ಟುಕೊಳ್ಳುವುದು ಉತ್ತಮ. ಹೂವುಗಳು. ವಿಷ್ಣುವಿಗೆ ಪ್ರಿಯವಾದ ಮಲ್ಲಿಗೆ, ಕಮಲ ಅಥವಾ ಸುಗಂಧರಾಜ ಹೂವುಗಳನ್ನು ತರಬಹುದು. ಹಣ್ಣುಗಳು. ನೈವೇದ್ಯಕ್ಕಾಗಿ ಬಾಳೆಹಣ್ಣು ಅಥವಾ ಇತರ ಋತುಮಾನದ ಹಣ್ಣುಗಳನ್ನು ಸಹ ತರಬಹುದು. 2. ವಿಶೇಷ ವಸ್ತುಗಳು. ಶ್ರೀಮನ್ನಾರಾಯಣನ ಫೋಟೋ ಅಥವಾ ವಿಗ್ರಹ. ಮನೆಯಲ್ಲಿ ವಿಷ್ಣುವಿನ ಪೂಜೆ ಮಾಡಲು ಹೊಸ ವಿಗ್ರಹ ಅಥವಾ ಫೋಟೋ ತರಲು ಇದು ತುಂಬಾ ಒಳ್ಳೆಯ ದಿನ. ಹೊಸ ಬಟ್ಟೆ. ದೇವರ ವಿಗ್ರಹಕ್ಕೆ ಅಲಂಕರಿಸಲು ಅಥವಾ ಮನೆಯವರಿಗಾಗಿ ಹೊಸ ಬಟ್ಟೆಗಳನ್ನು ತರಬಹುದು. ವಿಶೇಷವಾಗಿ ಹಳದಿ ಬಣ್ಣದ ಬಟ್ಟೆ ವಿಷ್ಣುವಿಗೆ ಪ್ರಿಯವಾಗಿದೆ. 3. ಉಪವಾಸಕ್ಕೆ ಬೇಕಾದ ವಸ್ತುಗಳು. ವೈಕುಂಠ ಏಕಾದಶಿಯಂದು ಪೂರ್ಣ ಉಪವಾಸ ಮಾಡುವುದು ಶ್ರೇಷ್ಠ. ಆದರೆ ಪೂರ್ಣ ಉಪವಾಸ ಮಾಡಲು ಸಾಧ್ಯವಾಗದವರು ಹಣ್ಣುಗಳು, ಫಲಾಹಾರ ಅಥವಾ ಹಾಲು ತರಬಹುದು. ನೆನಪಿಡಿ, ಈ ದಿನ ಅಕ್ಕಿ ಅಥವಾ ಧಾನ್ಯಗಳ ಆಹಾರವನ್ನು ತರುವುದು ಅಥವಾ ಸೇವಿಸುವುದು ಮಾಡಬಾರದು. ಇನ್ನು ಏಕಾದಶಿ ದಿನ ಮಾಡಬಾರದ ಕೆಲಸಗಳು ಏನೆಂದರೆ, ಈ ದಿನ ಯಾವುದೇ ರೀತಿಯ ಮಾಂಸಾಹಾರ ಅಥವಾ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಮನೆಗೆ ತರಬಾರದು. ಗಂಡ ಹೆಂಡತಿ ಜಗಳ ಮಾಡಬಾರದು. ಈ ದಿನ ಗಂಡ ಹೆಂಡತಿ ಲೈಂಗಿಕ ಸಂಪರ್ಕ ಮಾಡಬಾರದು ಹಾಗೂ ಮನೆಯಲ್ಲಿ ಜಗಳ ಕಲಹ ಆಗಬಾರದು. ಭಕ್ತಿಯಿಂದ ತನು ಮನವೆಲ್ಲ ಭಗವಂತನನ್ನು ಆರಾಧಿಸಿ ದಾನ ಮಾಡಲು ಬಯಸುವವರು ಅಕ್ಕಿ, ಧಾನ್ಯಗಳು, ಬಟ್ಟೆಗಳನ್ನು ತಂದು ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ದಾನ ಮಾಡಬಹುದು. ಸ್ನೇಹಿತರೆ, ಸರ್ವರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು.